ಆಪರೇಷನ್ ಸಿಂಧೂರ ರಾಜತಾಂತ್ರಿಕ ತಂಡದ ಜೊತೆ ಬಿಜೆಪಿ ಸಂಸದರೊಬ್ಬರು ಅಮೆರಿಕಕ್ಕೆ ತೆರಳಿದ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಲು ಯತ್ನಿಸಿ ಮುಜುಗರಕ್ಕೀಡಾಗಿದ್ದಾರೆ ಎಂದು ವರದಿಯಾಗಿದೆ. ಈ ಬಗ್ಗೆ ಕಾಂಗ್ರೆಸ್ ಐಟಿ ಬಿಟಿ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದು, ಬಿಜೆಪಿಯ ಯುವ ಸಂಸದರೊಬ್ಬರು ಅಮೆರಿಕದಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ರಹಸ್ಯವಾಗಿ ಭೇಟಿಗೆ ಯತ್ನಿಸಿದ್ದರ ಬಗ್ಗೆ ಲೇವಡಿ ಮಾಡಿದ್ದಾರೆ. ಈ ಸುದ್ದಿಯ ಸ್ಕ್ರೀನ್ ಶಾಟ್ ಹಂಚಿಕೊಂಡ ಖರ್ಗೆ ಈ ರಾಜತಾಂತ್ರಿಕ ಉಲ್ಲಂಘನೆಯ ಕುರಿತು ಕೇಂದ್ರ ಸರ್ಕಾರ ಮತ್ತು ವಿದೇಶಾಂಗ ಸಚಿವಾಲಯದಿಂದ ಉತ್ತರಗಳನ್ನು ಕೋರಿದ್ದಾರೆ. ಈ ವರದಿ ನಿಜವಾಗಿದ್ರೆ ಅದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಗಂಭೀರ ಪ್ರಶ್ನೆಗಳು ಉದ್ಭವಿಸುತ್ತವೆ. ರಾಜತಾಂತ್ರಿಕ ಶಿಷ್ಟಾಚಾರವನ್ನು ಮೀರಿ ಸದಸ್ಯರೊಬ್ಬರು ಟ್ರಂಪ್ ಅವರ ಭೇಟಿಗೆ ಯತ್ನಿಸಿದ್ದರು. ವಿದೇಶಾಂಗ ಸಚಿವಾಲಯಕ್ಕೆ ಇದರ ಬಗ್ಗೆ ತಿಳಿದಿತ್ತೆ. ಈ ವ್ಯಕ್ತಿ ಅಧಿಕೃತ ನಿಯೋಗದ ಭಾಗವಾಗಿದ್ದಾಗ ಇಂತಹ ಅಪ್ರಬುದ್ಧ ಕೃತ್ಯಕ್ಕೆ ಸಮರ್ಥನೆ ಏನು? ಈ ಬಿಜೆಪಿ ಸಂಸದ ಯಾರು ಮತ್ತು ಸರ್ಕಾರ ಈ ಉಲ್ಲಂಘನೆಯ ಬಗ್ಗೆ ಯಾವ ಕ್ರಮ ಕೈಗೊಂಡಿತ್ತು ಎಂದು ಪ್ರಶ್ನಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷರು ಪಾಕಿಸ್ತಾನದ ಪರವಾಗಿ ಬಹಿರಂಗವಾಗಿ ನಿಂತು ಆಪರೇಷನ್ ಸಿಂಧೂರ್ನಲ್ಲಿ ಕದನ ವಿರಾಮದ ಕೀರ್ತಿಯನ್ನು ಪಡೆದಿದ್ದು, ಈ ಘಟನೆ ಇನ್ನಷ್ಟು ಚಿಂತಾಜನಕವಾಗುತ್ತದೆ ಎಂದು ಖರ್ಗೆ ಬರೆದಿದ್ದಾರೆ. ಇದು ಸಣ್ಣ ರಾಜಕೀಯ ಗಾಸಿಪ್ ಅಲ್ಲ, ಆದರೆ ಭಾರತದ ಸಾಂಸ್ಥಿಕ ಘನತೆ ಮತ್ತು ರಾಜತಾಂತ್ರಿಕ ಖ್ಯಾತಿಯ ಮೇಲಿನ ದಾಳಿ ಎಂದು ಎಕ್ಸ್ ಮಾಡಿದ್ದಾರೆ. ಪ್ರಮುಖ ಇಂಗ್ಲಿಷ್ ಪತ್ರಿಕೆಯೊಂದರಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಯುವ ಬಿಜೆಪಿ ಸಂಸದರೊಬ್ಬರು ಕಾಂಗ್ರೆಸ್ ನಾಯಕ ಶಶಿ ತರೂರ್ ನೇತೃತ್ವದ ಸಂಸದೀಯ ನಿಯೋಗದ ಭಾಗವಾಗಿದ್ದರು. ಇದು ಆಪರೇಷನ್ ಸಿಂಧೂರ್ ಪರಿಸ್ಥಿತಿಯನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವ ಗುರಿಯನ್ನು ಹೊಂದಿತ್ತು. ಅಮೆರಿಕಕ್ಕೆ ತೆರಳಿದ ನಿಯೋಗದಲ್ಲಿದ್ದ ಸಂಸದ ಮಿಲಿಂದ್ ದಿಯೋರಾ ಅವರು ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರನ್ನು ಭೇಟಿಯಾಗಿದ್ದರು. ಈ ಭೇಟಿಗೆ ಟ್ರಂಪ್ ಅವರಿಂದ ಸಮಯ ಮತ್ತು ಅನುಮತಿ ಪಡೆದುಕೊಂಡಿದ್ದರು. ನಾನೇನು ಕಡಿಮೆ ಇಲ್ಲ, ನಾನು ಅವರನ್ನು ಭೇಟಿ ಮಾಡುವೆ ಎಂಬ ಹುಂಬತನದಿಂದ ಬಿಜೆಪಿ ಸಂಸದರು ಅವರನ್ನು ಭೇಟಿ ಮಾಡಲು ನಿರ್ಧರಿಸಿದರು. ಆದರೆ ಅವರಿಗೆ ಜೂನಿಯರ್ ಟ್ರಂಪ್ ಅವರಿಂದ ಅನುಮತಿ ಸಿಗಲಿಲ್ಲ. ಇದರಿಂದ ಸುಮ್ಮನಾಗಲಿಲ್ಲ. ಬದಲಾಗಿ ಟ್ರಂಪ್ ಅವರನ್ನು ನೇರವಾಗಿ ಭೇಟಿ ಮಾಡುವ ಶಪಥ ಮಾಡಿದ್ರು. ಅಮೆರಿಕದಲ್ಲಿದ್ದ ತನ್ನ ಗೆಳೆಯನ ನೆರವನ್ನು ಪಡೆದು ಟ್ರಂಪ್ ಅವರನ್ನು ಭೇಟಿ ಮಾಡಲು ಯತ್ನಿಸಿದ್ರು. ಡೊನಾಲ್ಡ್ ಟ್ರಂಪ್ ಅವರ ಫ್ಲೋರಿಡಾ ನಗರದಲ್ಲಿರುವ ಖಾಸಗಿ ನಿವಾಸ ಮಾರ್-ಆ-ಲಾಗೋ ಎಸ್ಟೇಟ್ಗೆ ಸಂಸದ ತಮ್ಮಿಬ್ಬರ ಸ್ನೇಹಿತರೊಂದಿಗೆ ಹೊರಟು ನಿಂತರು. 1985ರಿಂದ ಈ ನಿವಾಸದಲ್ಲಿ ಟ್ರಂಪ್ ವಾಸಿಸುತ್ತಿದ್ದಾರೆ. ಇದೇನು ಸಾಮಾನ್ಯ ನಿವಾಸ ಅಲ್ಲ. ಅರಮನೆಯನ್ನು ಮೀರಿಸುವ ಬಂಗಲೆ. 62,500 ಚದರ ಅಡಿಯಲ್ಲಿ ವಿಸ್ತರಿಸಿರುವ ಈ ಬಂಗಲೆಯಲ್ಲಿ 126 ಕೊಠಡಿಗಳಿವೆ. 1994ರಲ್ಲಿ ಈ ಎಸ್ಟೇಟನ್ನು ಖಾಸಗಿ ಕ್ಲಬ್ ಆಗಿ ಪರಿವರ್ತಿಸಲಾಗಿದೆ. ಅಲ್ಲಿಗೆ ಹೋದ ಸಂಸದ ಟ್ರಂಪ್ ಬಳಿ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾ ಭಾರತದ ಪ್ರಧಾನಿಯ ನಿಕಟವರ್ತಿ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಟ್ರಂಪ್ ಈ ಭೇಟಿಯನ್ನು ನಿರಾಕರಿಸಿದ್ದು ಅತ್ಯಂತ ಕಠಿಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದರಿಂದ ಸಂಸದ ಮುಜುಗರಕ್ಕೀಡಾಗಿದ್ದಾರೆ. ನಂತರ ಈ ವಿಷಯವನ್ನು ಭಾರತದ ಪ್ರಧಾನಮಂತ್ರಿ ಕಚೇರಿಗೆ ತಿಳಿಸಲಾಗಿದೆ. ನಂತರ ಪಿಎಂಒ ಕಚೇರಿಯಿಂದ ಸಂಸದನಿಗೆ ಕರೆ ಮಾಡಿ ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಆಪರೇಷನ್ ಸಿಂಧೂರ ರಾಜತಾಂತ್ರಿಕ ತಂಡದ ಜೊತೆ ಬಿಜೆಪಿ ಸಂಸದರೊಬ್ಬರು ಅಮೆರಿಕಕ್ಕೆ ತೆರಳಿದ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಲು ಯತ್ನಿಸಿ ಮುಜುಗರಕ್ಕೀಡಾಗಿದ್ದಾರೆ ಎಂದು ವರದಿಯಾಗಿದೆ. ಈ ಬಗ್ಗೆ ಕಾಂಗ್ರೆಸ್ ಐಟಿ ಬಿಟಿ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದು, ಬಿಜೆಪಿಯ ಯುವ ಸಂಸದರೊಬ್ಬರು ಅಮೆರಿಕದಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ರಹಸ್ಯವಾಗಿ ಭೇಟಿಗೆ ಯತ್ನಿಸಿದ್ದರ ಬಗ್ಗೆ ಲೇವಡಿ ಮಾಡಿದ್ದಾರೆ. ಈ ಸುದ್ದಿಯ ಸ್ಕ್ರೀನ್ ಶಾಟ್ ಹಂಚಿಕೊಂಡ ಖರ್ಗೆ ಈ ರಾಜತಾಂತ್ರಿಕ ಉಲ್ಲಂಘನೆಯ ಕುರಿತು ಕೇಂದ್ರ ಸರ್ಕಾರ ಮತ್ತು ವಿದೇಶಾಂಗ ಸಚಿವಾಲಯದಿಂದ ಉತ್ತರಗಳನ್ನು ಕೋರಿದ್ದಾರೆ. ಈ ವರದಿ ನಿಜವಾಗಿದ್ರೆ ಅದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಗಂಭೀರ ಪ್ರಶ್ನೆಗಳು ಉದ್ಭವಿಸುತ್ತವೆ. ರಾಜತಾಂತ್ರಿಕ ಶಿಷ್ಟಾಚಾರವನ್ನು ಮೀರಿ ಸದಸ್ಯರೊಬ್ಬರು ಟ್ರಂಪ್ ಅವರ ಭೇಟಿಗೆ ಯತ್ನಿಸಿದ್ದರು. ವಿದೇಶಾಂಗ ಸಚಿವಾಲಯಕ್ಕೆ ಇದರ ಬಗ್ಗೆ ತಿಳಿದಿತ್ತೆ. ಈ ವ್ಯಕ್ತಿ ಅಧಿಕೃತ ನಿಯೋಗದ ಭಾಗವಾಗಿದ್ದಾಗ ಇಂತಹ ಅಪ್ರಬುದ್ಧ ಕೃತ್ಯಕ್ಕೆ ಸಮರ್ಥನೆ ಏನು? ಈ ಬಿಜೆಪಿ ಸಂಸದ ಯಾರು ಮತ್ತು ಸರ್ಕಾರ ಈ ಉಲ್ಲಂಘನೆಯ ಬಗ್ಗೆ ಯಾವ ಕ್ರಮ ಕೈಗೊಂಡಿತ್ತು ಎಂದು ಪ್ರಶ್ನಿಸಿದ್ದಾರೆ.
ಅಮೆರಿಕದ ಅಧ್ಯಕ್ಷರು ಪಾಕಿಸ್ತಾನದ ಪರವಾಗಿ ಬಹಿರಂಗವಾಗಿ ನಿಂತು ಆಪರೇಷನ್ ಸಿಂಧೂರ್ನಲ್ಲಿ ಕದನ ವಿರಾಮದ ಕೀರ್ತಿಯನ್ನು ಪಡೆದಿದ್ದು, ಈ ಘಟನೆ ಇನ್ನಷ್ಟು ಚಿಂತಾಜನಕವಾಗುತ್ತದೆ ಎಂದು ಖರ್ಗೆ ಬರೆದಿದ್ದಾರೆ. ಇದು ಸಣ್ಣ ರಾಜಕೀಯ ಗಾಸಿಪ್ ಅಲ್ಲ, ಆದರೆ ಭಾರತದ ಸಾಂಸ್ಥಿಕ ಘನತೆ ಮತ್ತು ರಾಜತಾಂತ್ರಿಕ ಖ್ಯಾತಿಯ ಮೇಲಿನ ದಾಳಿ ಎಂದು ಎಕ್ಸ್ ಮಾಡಿದ್ದಾರೆ. ಪ್ರಮುಖ ಇಂಗ್ಲಿಷ್ ಪತ್ರಿಕೆಯೊಂದರಲ್ಲಿ ಪ್ರಕಟವಾದ ವರದಿಯ ಪ್ರಕಾರ ಯುವ ಬಿಜೆಪಿ ಸಂಸದರೊಬ್ಬರು ಕಾಂಗ್ರೆಸ್ ನಾಯಕ ಶಶಿ ತರೂರ್ ನೇತೃತ್ವದ ಸಂಸದೀಯ ನಿಯೋಗದ ಭಾಗವಾಗಿದ್ದರು. ಇದು ಆಪರೇಷನ್ ಸಿಂಧೂರ್ ಪರಿಸ್ಥಿತಿಯನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವ ಗುರಿಯನ್ನು ಹೊಂದಿತ್ತು. ಅಮೆರಿಕಕ್ಕೆ ತೆರಳಿದ ನಿಯೋಗದಲ್ಲಿದ್ದ ಸಂಸದ ಮಿಲಿಂದ್ ದಿಯೋರಾ ಅವರು ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರನ್ನು ಭೇಟಿಯಾಗಿದ್ದರು. ಈ ಭೇಟಿಗೆ ಟ್ರಂಪ್ ಅವರಿಂದ ಸಮಯ ಮತ್ತು ಅನುಮತಿ ಪಡೆದುಕೊಂಡಿದ್ದರು. ನಾನೇನು ಕಡಿಮೆ ಇಲ್ಲ, ನಾನು ಅವರನ್ನು ಭೇಟಿ ಮಾಡುವೆ ಎಂಬ ಹುಂಬತನದಿಂದ ಬಿಜೆಪಿ ಸಂಸದರು ಅವರನ್ನು ಭೇಟಿ ಮಾಡಲು ನಿರ್ಧರಿಸಿದರು. ಆದರೆ ಅವರಿಗೆ ಜೂನಿಯರ್ ಟ್ರಂಪ್ ಅವರಿಂದ ಅನುಮತಿ ಸಿಗಲಿಲ್ಲ. ಇದರಿಂದ ಸುಮ್ಮನಾಗಲಿಲ್ಲ. ಬದಲಾಗಿ ಟ್ರಂಪ್ ಅವರನ್ನು ನೇರವಾಗಿ ಭೇಟಿ ಮಾಡುವ ಶಪಥ ಮಾಡಿದ್ರು. ಅಮೆರಿಕದಲ್ಲಿದ್ದ ತನ್ನ ಗೆಳೆಯನ ನೆರವನ್ನು ಪಡೆದು ಟ್ರಂಪ್ ಅವರನ್ನು ಭೇಟಿ ಮಾಡಲು ಯತ್ನಿಸಿದ್ರು. ಡೊನಾಲ್ಡ್ ಟ್ರಂಪ್ ಅವರ ಫ್ಲೋರಿಡಾ ನಗರದಲ್ಲಿರುವ ಖಾಸಗಿ ನಿವಾಸ ಮಾರ್-ಅ-ಲಾಗೋ ಎಸ್ಟೇಟ್ಗೆ ಸಂಸದ ತಮ್ಮಿಬ್ಬರ ಸ್ನೇಹಿತರೊಂದಿಗೆ ಹೊರಟು ನಿಂತರು. 1985ರಿಂದ ಈ ನಿವಾಸದಲ್ಲಿ ಟ್ರಂಪ್ ವಾಸಿಸುತ್ತಿದ್ದಾರೆ. ಇದೇನು ಸಾಮಾನ್ಯ ನಿವಾಸ ಅಲ್ಲ. ಅರಮನೆಯನ್ನು ಮೀರಿಸುವ ಬಂಗಲೆ. 62,500 ಚದರ ಅಡಿಯಲ್ಲಿ ವಿಸ್ತರಿಸಿರುವ ಈ ಬಂಗಲೆಯಲ್ಲಿ 126 ಕೊಠಡಿಗಳಿವೆ. 1994ರಲ್ಲಿ ಈ ಎಸ್ಟೇಟನ್ನು ಖಾಸಗಿ ಕ್ಲಬ್ ಆಗಿ ಪರಿವರ್ತಿಸಲಾಗಿದೆ. ಅಲ್ಲಿಗೆ ಹೋದ ಸಂಸದ ಟ್ರಂಪ್ ಬಳಿ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾ ಭಾರತದ ಪ್ರಧಾನಿಯ ನಿಕಟವರ್ತಿ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಟ್ರಂಪ್ ಈ ಭೇಟಿಯನ್ನು ನಿರಾಕರಿಸಿದ್ದು ಅತ್ಯಂತ ಕಠಿಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇದರಿಂದ ಸಂಸದ ಮುಜುಗರಕ್ಕೀಡಾಗಿದ್ದಾರೆ. ನಂತರ ಈ ವಿಷಯವನ್ನು ಭಾರತದ ಪ್ರಧಾನಮಂತ್ರಿ ಕಚೇರಿಗೆ ತಿಳಿಸಲಾಗಿದೆ. ನಂತರ ಪಿಎಂಒ ಕಚೇರಿಯಿಂದ ಸಂಸದನಿಗೆ ಕರೆ ಮಾಡಿ ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ.